ಬೆಂಗಳೂರಿನ ಬಸವನಗುಡಿಯಲ್ಲಿ ಅಕ್ಟೋಬರ್ 18 ಶನಿವಾರ 6 ಬರಹಗಾರರ 5 ಕನ್ನಡ ಪುಸ್ತಕಗಳು ಬಿಡುಗಡೆ ಮಾಡಲಾಯಿತು. ಬಸವನಗುಡಿಯ ಭಾರತೀಯ ವಿಶ್ವ ಸಂಸ್ಕೃತಿ ಸಂಸ್ಥೆಯಲ್ಲಿ ಕಿಕ್ಕಿರಿದ ಸಭಾಂಗಣದಲ್ಲಿ ಸಾಮ್ನವೀಯ ಸಮಿತಿ, ಕನ್ನಡವೇ ಸತ್ಯ ಪ್ರತಿಷ್ಠಾನದ ಸಾಹಿತ್ಯ ಸದಸ್ಯರ 5 ಪುಸ್ತಕಗಳ ಬಿಡುಗಡೆ ಸಮಾರಂಭ ನಡೆಯಿತು. ಸವಿಯಲು ಆನಂದ. ಅದೇ ರೀತಿ ದಿನಾಗಲೂ ನಮ್ಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳುತ್ತಿರುವ ಅನೇಕ ಸಾಹಿತ್ಯಗಳು, ಕಥೆಗಳು, ಕವನಗಳು, ಲೇಖನಗಳು ಪರಂಧಾಮಂ ಹರೇಶಂ ಪರಮೇಶ್ವರಂ ವಿಘ್ನನಿಘ್ನಕರಂ ಶಾಂತಂ ತ್ವಾಂ ನಮಾಮಿ ಗಜಾನನಂ. ಈ ಸಂದರ್ಭದಲ್ಲಿ ಶ್ರೀ ಕೆ.ಎನ್. ಮಹಾಬಲರ 2 ಕೃತಿಗಳಾದ ನನ್ನ ಅಪ್ಪ ಕೆ.ಎಸ್. ನ ಮತ್ತು ಹಸ್ಸೆಲಾಪ್ ಹಾಗೂ ಶ್ರೀ ಎಲ್.ಡಿ. ಗಿರಿಜಾ ರಾಜ್ ಅವರ ಚಿರಂತನ ಭಾವಬಿಂದು ಎನ್ನುವ ಕವನ, ಎಚ್. ಶ್ರೀಧರರಾವ್ ಅವರ ಅಯೋಧ್ಯೆ ಕಾಶಿ ಭೂತಾನ ಆಧ್ಯಾತ್ಮಿಕ ಪ್ರಯಾಣ ಎಂಬ ಪ್ರವಾಸ ಕಥನ, ಶ್ರೀಮತಿ ಎಲ್. ಗಿರಿಜಾ ರಾಜ್, ಶ್ರೀಮತಿ ಹಿರಿಯ ಜಾನಪದ ತಜ್ಞೆ ಮತ್ತು ಸಾಹಿತ್ಯ ತಜ್ಞೆ ನಾಗರತ್ನ ಚಂದ್ರಶೇಖರ್, ಶ್ರೀ ಎನ್. ಶಂಕರರಾವ್ ಮತ್ತು ಶ್ರೀಮತಿ ಜಿ. ಸಂಧ್ಯಾ ರೆಡ್ಡಿ, ವಿ. ನಿರ್ಮಲಾ ಅವರ ಜಂಟಿ ಪ್ರಯತ್ನದಡಿಯಲ್ಲಿ ಕಥಾ ಸುದೆಯ ಕಡಲು ಎಂಬ ಸಣ್ಣ ಕಥೆಗಳ ಸಂಕಲನವನ್ನು ಬಿಡುಗಡೆ ಮಾಡಲಾಯಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಲು ಒಪ್ಪಿ ಆಗಮಿಸಿರುವ ನಮ್ಮ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ರವೀಂದ್ರ ಅವರು, ನಿವೃತ್ತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿ ಹಾಗೂ ಉತ್ತಮ ಸಾಹಿತಿ ಮತ್ತು ಶ್ರೇಷ್ಠ ಸಂಘಟನಾಕಾರರು, ಇವರನ್ನು ಶ್ರೀ ಚಂದ್ರಶೇಖರ್ ಅವರು ಪುಷ್ಪಗುಚ್ಚಿ ಆತ್ಮೀಯ ಸ್ವಾಗತ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಯಾಗಿ ಬಂದಿರುವ ಡಾಕ್ಟರ್ ಕೆ.ಎನ್. ಗಣೇಶಯ್ಯನವರು ನಿವೃತ್ತ ಕೃಷಿ ವಿಜ್ಞಾನಿ ಮತ್ತು ಕನ್ನಡದ ಪ್ರಮುಖ ಬರಹಗಾರರೊಬ್ಬರು. ಮೂಲತಃ ಕೋಲಾರ ಜಿಲ್ಲೆಯವರು. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಹಾಗೂ ಪ್ರಧಾನ ವಿಜ್ಞಾನಿಯಾಗಿದ್ದರು. ಇವರು ಪರಿಸರ ಮತ್ತು ಜೀವ ವೈವಿಧ್ಯತೆಯ ಅಧ್ಯಯನ ಮತ್ತು ಸಂರಕ್ಷಣೆಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಶರಣೆನ್ನುವೆನೋ ಬೆಂಗಳೂರು ಕುಡಿಕುತಂಥ ಬುದ್ಧಿವಂತರಿಗೆ, ಈ 6 ಲೇಖಕರ 5 ಕೃತಿಗಳು, ಈ 6 ಲೇಖಕರ 5 ಕೃತಿಗಳು ಎನ್ನುವೆನು. ಶರಣೆನ್ನುವೆನೋ ಬೆಂಗಳೂರು ಕುಡಿಕುತಂಥ ಬುದ್ಧಿವಂತರಿಗೆ. ಮಹಾಬಲರು ಗಿರಿಜಾರಾಜರು, ಮಹಾಬಲರು ಗಿರಿಜಾರಾಜರು, ಶ್ರೀಧರರಾಯರು, ಶಂಕರರಾಯರು, ನಿರ್ಮಲ ಮತ್ತು ನಾಗರತ್ನರು, ಈ 5 ಲೇಖಕರ 6 ಕೃತಿಗಳು. ಮಹಾಬಲ ಅವರನ್ನು ಬಿಟ್ಟು ಮತ್ತಾರಿಗೂ ಬರೆಯುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಕೃತಿ. ಇದಕ್ಕಾಗಿ ಈ ವಿಶಿಷ್ಟ ಕೃತಿಯನ್ನು ಬರೆದ ಅವರನ್ನ ಮೊದಲು ನಾನು ಅಭಿನಂದಿಸ್ತೇನೆ. ಜನಮಾನಸದಲ್ಲಿ ಖ್ಯಾತನಾಮರಾಗಿರುವಂತಹ ಅನೇಕರ ಬಗ್ಗೆ ಅನೇಕ ಕಲ್ಪನೆಗಳಿರುತ್ತೆ, ಅವಕ್ಕೆ ನಿಶ್ಚಿತವಾದ ರೂಪಗಳಿರುವುದಿಲ್ಲ. ಅನೇಕ ವೇಳೆ ಏನಾಗುತ್ತೆ ಅಂದ್ರೆ ಹಲವು ವಿಚಾರಗಳು ಜನಜನಿತವಾಗಿ ಹಬ್ತಾ ಹೋಗುತ್ತೆ. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋ ತರ. ಆದ್ರಿಂದ ಇವತ್ತು ವಿಶೇಷ ಬೆಲೆ ನನ್ನ ಅಪ್ಪ ಕೆ.ಎಸ್. ನ ಬರೀ 180 ರೂಪಾಯಿಗಳಿಗೆ ದೊರೆಯುತ್ತದೆ ಮತ್ತು ಹಾಸ್ಯಾಲಾಪ 100 ರೂಪಾಯಿಗಳಿಗೆ ದೊರೆಯುತ್ತದೆ. ದಯವಿಟ್ಟು ಎಲ್ಲರೂ 2 ಪುಸ್ತಕಗಳನ್ನ ಕೊಂಡು ಹೋಗಬೇಕಾಗಿ ವಿನಂತಿಸಿಕೊಡ್ತೇನೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಸಾಹಿತ್ಯಾಸಕ್ತರೇ, ಅರುಣ ಅವರು ಇಷ್ಟೊಂದು ವಿವರವಾಗಿ ಪುಸ್ತಕಗಳ ಬಗ್ಗೆ ತಿಳಿಸಿದ ಮೇಲೆ ನನಗೆ ಯಾವುದಾದ್ರು ಪಾತ್ರ ಇದೆ ಅಂತ ಅನಿಸ್ತಾ ಇಲ್ಲ. ಆದರೂ ಕೆಲವು ಕೃತಜ್ಞತೆಗಳನ್ನ ಹೇಳಬೇಕಾಗಿದೆ. ಮುಖ್ಯವಾಗಿ ನನ್ನ ಅಪ್ಪ ಕೆ.ಎಸ್. ನ ಕೃತಿಯನ್ನು ನಾನು ಬರೆಯಲು ಹಲವಾರು ಬಾಹ್ಯ ಪ್ರೇರಣೆಗಳು ಕಾರಣ ಆಗಿದೆ. ಆದರೆ ನಮ್ಮದೇ ವೇದಿಕೆಯ ಮುಖ್ಯಸ್ಥರಾದ ರವೀಂದ್ರ ಅವರ ಪ್ರಚೋದನೆ, ಮತ್ತು ಅದು ಪ್ರಕಟವಾದಾಗ ಬಂದ ಜನಗಳ ಪ್ರತಿಕ್ರಿಯೆ, ಇದೇ ಸುರವನ್ನಿ ಎಂಬ ಬ್ಲಾಗ್ನಲ್ಲಿ ಧಾರಾವಾಹಿಯಾಗಿ ಬಂದಾಗ ಅಲ್ಲಿ ಸಂಪಾದಕಿ ಹೇಮಮಾಲ ಅವರು ನೀಡಿರುವಂಥ ಪ್ರೋತ್ಸಾಹ ಮತ್ತು ಇದು ಪ್ರಕಟ ಆಗಬೇಕು ಎಂದು ಅವರು ಹೇಳಿದರು.
ನಂತರ ನಮ್ಮವರೇ ಆದ ರೇಣುಕಾ ಮಂಜುನಾಥ್ ಅವರು ಈ ಕೃತಿಯ ಬಗ್ಗೆ JN ಮೋಹನ್ ಅವರ ಬಗ್ಗೆ ಅವರಿಗೆ ತಿಳಿಸಿ ಇದನ್ನು ಪ್ರಕಟ ಮಾಡಬೇಕೆಂದು ಮತ್ತು ಮೋಹನ್ ಅವರು ಅದನ್ನು ಪ್ರಕಟಿಸಲು ಒಪ್ಪಿಕೊಂಡು ಇದು ಹೊರಗೆ ಬಂದರೆ ಇವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುವುದು ನನ್ನ ಕರ್ತವ್ಯವಾಗಿದೆ. ಅದೇ ರೀತಿ ಹಾಸ್ಯಾಲಾಪ ಕೃತಿಯ ನಮ್ಮ ವೇದಿಕೆಯ ತಿಂಗಳ ದಾಸೋಹದಲ್ಲಿ ಪ್ರಸ್ತುತವಾದವು. ಅದರಲ್ಲಿ ಹೊಸದೇನಿಲ್ಲ. ಕಳೆದ 5 ವರ್ಷಗಳಿಂದ ಬರೆದ ಲೇಖನಗಳಿವೆಲ್ಲ. ಅವೆಲ್ಲ ಅದನ್ನು ಕೇಳಿ ಪ್ರೋತ್ಸಾಹಿಸಿದ ಎಲ್ಲ ಸದಸ್ಯರಿಗೂ ನನ್ನ ಕೃತಜ್ಞತೆಗಳು. ಹಾಗೆ ಮುನ್ನುಡಿ ಬರೆದುಕೊಟ್ಟ MS ನರಸಿಂಹಮೂರ್ತಿಯವರಿಗೆ ಮತ್ತು ಹಾರೈಸಿದ GN ಉಪಾಧ್ಯಾಯ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ನಮ್ಮವರೇ ಆದ ಶಾಂತಾ ನಾಗಮಂಗಲ ಇವರೆಲ್ಲರಿಗೂ ನನ್ನ ನೆನಕೆಗಳು. ಇದರ ಇನ್ನೇನು ಹೇಳುವುದಿಲ್ಲ. ಎಲ್ಲ ನಾನು ಕಂಡಂಥ ಅನುಭವಗಳ ಮತ್ತು ವಿಶಿಷ್ಟವಾಗಿ ತೀರಾ ಆಳವಾದ ಅಧ್ಯಯನ ಇಲ್ಲದಿರ್ಬೋದು, ಆದರೆ ಹೆಚ್ಚಿನವಕ್ಕೆ ನನ್ನ ಸುತ್ತಲಿನ ಬದುಕನ್ನು ಗ್ರಹಿಸುವ ರೀತಿಯೇ ಮುಖ್ಯವಾಗಿದೆ. ಎಲ್ಲರೂ ತೆಗೆದುಕೊಂಡು ಹೋಗಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಈ ದಿನ ನಾವು ಎಲ್ಲರೂ ಒಂದು ಬೆಳಕಿನ ಆವರಣದಲ್ಲಿ ಸೇರಿದ್ದೇವೆ. ಇಲ್ಲಿರುವುದು ಕಾವ್ಯದ ಬೆಳಕೇ ಸರಿ. ಈ ಕಾವ್ಯದ ಬೆಳಕು ಬರುತ್ತಿರುವುದು ಮನವೊಂದರ ಭಾವದ ದೀಪದಿಂದ. ಈ ಮನದ ಭಾವದೀಪ ಉರಿಯುತ್ತಿರುವುದು ಈ ದಿನ ಬಿಡುಗಡೆಯಾಗಿರುವ ಚಿರಂತನ ಭಾವಬಿಂದು ಎಂಬ ಹೊಸ ಕವನ ಸಂಕಲನದಿಂದ. ಈ ಬೆಳಕಿನ ಆವರಣದಲ್ಲಿ ಈಗ ನಾವೆಲ್ಲ ಸೇರಿದ್ದೇವೆ ಎಂದು ಹೇಳಿದರೆ ಅದು ಅತಿಶಯೋಕ್ತಿ ಆಗುವುದಿಲ್ಲ. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಸಮೂಹದ ಮೂಲಕ ನನಗೆ ಪರಿಚಿತರಾದ ಶ್ರೀಮತಿ ಗಿರಿಜಾರಾಜ್ ಜೀವನೋತ್ಸಾಹಿ ಲೇಖಕಿ. ಈ ದಿನ ಬಿಡುಗಡೆ ಆಗಿರುವ ಚಿರಂತನ ಭಾವಬಿಂದು ಇವರ 14ನೇ ಪುಸ್ತಕ. ಇಲ್ಲಿನ ಕವನಗಳಲ್ಲಿ ಅವರ ಜೀವನೋತ್ಸಾಹ, ನಿಸರ್ಗ ಮತ್ತು ಸಮಾಜದ ಮೇಲಿನ ಪ್ರೀತಿ, ವಿಶ್ವಾಸ ಜೊತೆಗೆ ಭರವಸೆ ಕೂಡ ಕಾಣಸಿಗುತ್ತದೆ. ನಮಸ್ಕಾರ, ನನ್ನ ಹೆಸರು ಧೀರೇಂದ್ರ ಅಂತ. ನಾನು ಒಬ್ಬ ನಿವೃತ್ತ ಬ್ಯಾಂಕರ್ ಮತ್ತೆ ರಂಗಕರ್ಮಿ. ಇದು ಕನ್ನಡವೇ ಸತ್ಯ ಸಮನ್ವಯ ಸಮಿತಿ ಅಂತ ಹೇಳಿ ಒಂದು ಪ್ರತಿಷ್ಠಾನ, ನಿವೃತ್ತ ಬ್ಯಾಂಕ್ ಉದ್ಯೋಗಿಗಳು ಹಾಗೂ ಸಾಹಿತ್ಯಾಸಕ್ತರ ಒಂದು ವೇದಿಕೆ. ಇದರಲ್ಲಿ ನಾವು ಕನ್ನಡ ಪರವಾದಂತಹ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಸದಸ್ಯರು ತಾವೇ ಬರೆದಂತಹ ಪುಸ್ತಕಗಳನ್ನ ಈ ವೇದಿಕೆ ಮೂಲಕ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ವೇದಿಕೆ 6 ಸದಸ್ಯರು ಒಂದು 5 ಪುಸ್ತಕಗಳನ್ನ ಇಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದನ್ನ ಮುಖ್ಯ ಅತಿಥಿಗಳಾಗಿ JN ಗಣೇಶ ಬಂದಿದ್ದಾರೆ. ಮತ್ತೆ ಖ್ಯಾತ ಸಾಹಿತಿ ಹಾಗೂ ನಾಟಕಕಾರ ಕವಿ BR ಲಕ್ಷ್ಮಣರಾವ್ ಬಂದಿದ್ದಾರೆ. ಅವರಿಂದ ಈ ಪುಸ್ತಕಗಳು ಲೋಕಾರ್ಪಣೆ ಆಗ್ತಾ ಇದೆ. ಈ 5 ಪುಸ್ತಕಗಳನ್ನ 6 ಲೇಖಕರು ಬರೆದಿದ್ದಾರೆ. ಅದರಲ್ಲಿ KN ಮಹಾಬಲ ಅಂತ ಹೇಳಿ ನರಸಿಂಹಸ್ವಾಮಿ ಮಗ, ಅವರು ನಿವೃತ್ತ SBI ಬ್ಯಾಂಕರ್. ಅವ್ರದ್ದು 2 ಪುಸ್ತಕ, ಒಂದು ನನ್ನಪ್ಪ KSನ ಅಂತ, ಇನ್ನೊಂದು ಹಾಸ್ಯಾಲಾಪ ಅಂತ 2 ಪುಸ್ತಕ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಗಿರಿಜಾರಾಜ್ ಅವರು ಒಂದು ಚಿರಂತನ ಭಾವಬಿಂದು ಅಂತ ಹೇಳಿ ಒಂದು 101 ಕವನಗಳ ಒಂದು ಕವನ ಸಂಪುಟವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಶ್ರೀಧರ್ ರಾಯರು ಅಂತ ಹೇಳಿ ನಮ್ಮ ಹಳೆಯ ಮೈಸೂರು ಬ್ಯಾಂಕ್ ನಲ್ಲಿ ಇದ್ದವರು, ಈಗ ಸ್ಟೇಟ್ ಬ್ಯಾಂಕ್ ನಲ್ಲೇ ಇದ್ದಾರೆ, ನಿವೃತ್ತ ಬ್ಯಾಂಕರು. ಅವರು ಅಯೋಧ್ಯ, ಕಾಶಿ ಮತ್ತು ಭೂತಾನ ಇದರ ಒಂದು ಆಧ್ಯಾತ್ಮಿಕ ಪ್ರವಾಸದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಕಡೆಯದಾಗಿ 4 ಜನ ಲೇಖಕರು ಒಂದು ಕಥಾ ಸಂಕಲನವನ್ನ ಬಿಡುಗಡೆ ಮಾಡಿದ್ದಾರೆ. ಅದರ ಹೆಸರು ಕಥಾಸುಧೆ ಕಡಲು ಅಂತ. ಇದಿಷ್ಟು ಕಾರ್ಯಕ್ರಮಗಳು ನಮ್ಮ ವೇದಿಕೆಯಲ್ಲಿ ಪ್ರಸ್ತುತ ಆಗಿದೆ. ಹೀಗಾಗಿ ನಮ್ಮ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆ ಕನ್ನಡ ಸಾಹಿತ್ಯದ ಪರವಾಗಿ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಈಗಾಗಲೇ ಸಾಕಷ್ಟು ತೊಡಗಿಸಿಕೊಂಡಿದೆ. ನೋಡಿಯೋ ಸಾಹಿತ್ಯ ಅಂತ ಮಾಡ್ತಾ ಇದ್ದೀವಿ, ಎಲ್ಲ ಇದೆ. ಸಭಾಂಗಣ ಭರ್ತಿಯಾಗಿದೆ, ಜನ ಬಂದಿದ್ದಾರೆ. ನಮಸ್ಕಾರ.